ಎಲೆ ಪರೀಕ್ಷಿತ ಕೇಳು ಬಳಿಕ ಖಳವರೇಣ್ಯನಗ್ರಗದಿ ಬಾಲನು ಬೆಳೆಯುತ್ತಿದ್ದ ಓಡಾಡುತ್ತ ನಗುತ್ತ ನರ್ತಿಸುತ್ತ ಸಲೆ ಸುಖದೊಳಿರಲವಗೆ ಬಂದುದು ತಿಳುವಲೇ ನೈದನೆಯ ವತ್ಸರ ತಿಳಿದಿದನು ಧನುಜೇಂದ್ರ ಗುರುವನು ಕರೆಸುತ್ತಿಂತೆಂದ ಜನನ ಎನ್ನುವುದು ನಮ್ಮ ಶೋಣಿತಾ ನಗರಕ್ಕೆ ಹೊಸ ರೀತಿಯ ಸಂತೋಷವನ್ನ ತಿರುವನ್ನ ನೀಡಿದೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ದಿನ ಕಳೆದು ತಿಂಗಳುರುಳಿ ವರ್ಷಗಳು ಕಳೆದು ಈಗಾಗಲೇ ನನ್ನ ಮಗ ಪ್ರಹ್ಲಾದ 5ನೆಯ ವರ್ಷಕ್ಕೆ ಕಾಲಿಡುತ್ತಾ ಇದ್ದಾನೆ. ಅವನ ಬಾಲಲೀಲೆ, ಅವನ ಆಟ ಕೂಟ ಅಲ್ಲ, ಅವನ ವಿಹಾರ ಆ ಕಡೆ ಈ ಕಡೆ ಅಂಬೆಗಾಲನ್ನಿಕ್ಕಿ ನಡೆಯುತ್ತಾ ಇರುವಾಗ ಅವನ ಬಾಲಲೀಲೆಯನ್ನು ಕಂಡಿರುವಂತಹ ನಾನು ತಂದೆತನದ ಸಾರ್ಥಕತೆಯ ಅನುಭವವನ್ನು ಪಡೆದೆ. ನಮ್ಮವರೆಲ್ಲರೂ ಸಂತೋಷವಾಗಿದ್ದಾರೆ. ಹಾಗಂತ ಇಷ್ಟೇ ಸಾಕಾದೀತ. 5ನೆಯ ವರ್ಷಕ್ಕೆ ಕಾಲಿಟ್ಟಿದ್ದಾನೆ ಅಂತಾದ್ರೆ ಅವನಿಗೆ ಮಾಡಲೇಬೇಕಾದಂತಹ ವಿದ್ಯೋಪದೇಶದ ಸಂಸ್ಕಾರವನ್ನು ಮಾಡಬೇಕು. ಅದಕ್ಕೆ ಯೋಗ್ಯ ಗುರುಗಳನ್ನು ಬರಹೇಳಬೇಕು. ಯಾರಲ್ಲಿ ಏನೋ ಅವಸರದಲ್ಲಿ ಗುರುಗಳು ಬರಬೇಕು ಅಂತ ಹೇಳಿದೆ ಅಂತಲ್ಲ? ಹೌದು. ಹಾಗಾಗಿ ಅವಸರವಾಗಿ ಬಂದೆ. ಏನು ವಿಚಾರ ಅಂತ ಗೊತ್ತಾಗ್ಲಿಲ್ಲ. ಒಂದು ಮಾತು ನಿಮ್ಮ ಹೇಳು. ಗುರುರಾಯ ಆಲಿಸು ಗುರುರಾಯ ಲಾಲಿಸು ನಾನೇ ಮತ ನಾನೇ ಮತ ಅರ್ಹೋವೆ ನಿನ್ನೊಡ ಎಲೆ ವಿಪ್ರನಾಥ ಅರ್ಹೋವೆ ನಿನ್ನೊಡ ಎಲೆ ವಿಪ್ರನಾಥ ಹರನೊಲು ಮೇಯೋಳತಿ ಸುಗುಣನಾಗಿರುವ ಹರನೋಲು ಮೇಯೋಳ್ ಅತಿ ಸುಗುಣನಾಗಿರುವ ಅತಿ ಸುಗುಣ ಆಗಿರುವ ತರಳ ಪ್ರಹ್ಲಾದಗೆ ಕಲಿಸು ನೀ ಬರಗ ತರಳ ಪ್ರಹ್ಲಾದಗೆ ಕಲಿಸು ನೀ ಬರಗ ಗುರುರಾಯನಾಲಿಸು ನಾನೆಂಬ ಮಾತ ನಮೋ ನಮಃ. ಆಕಸ್ಮಿಕವಾಗಿ ಅಷ್ಟೇ ಅವಸರವಾಗಿ ನಿಮ್ಮನ್ನ ನಾನು ಸಭೆಗೆ ಕರೆಸಿಕೊಂಡೆ. ಹೌದು, ನನಗೆ ಆಶ್ಚರ್ಯ ಆಯ್ತು. ಏನಪ್ಪ ಈಗ ಕರೆ ಬಂತು ಅಲ್ಲವೇ? ಹೌದೌದು. ಕರೆಯುವುದಕ್ಕೂ ಕಾರಣ ಇದೆ. ಯಾಕಂದ್ರೆ ಇತ್ತೀಚೆಗೆ ನಿನ್ನ ಕಾಣುವುದೇ ಕಷ್ಟ ಅಂತ ಹೇಳ್ತಾ ಇದ್ದಾರೆ ಪ್ರಜೆಗಳು. ನಾನಂದ್ರೆ ಮಗ ಹುಟ್ಟಿದ ಮೇಲೆ ಆ ಸಂತೋಷದಲ್ಲಿ ಆ ಕಡೆ ಒಳಗಡೆ ಇರುವುದು ಹೆಚ್ಚು ಅಂತ. ಸ್ವಾಭಾವಿಕ ಅಲ್ವೇ ಸ್ವಾಮಿ? ಸ್ವಾಭಾವಿಕ ಅಲ್ಲವೇ? ಹಾಗಂತ ಒಳಗಡೆಯೇ ಇರುವುದು ಹೆಚ್ಚಾದ್ರು ಇಲ್ಲಿ ಆಡಳಿತ ತೊಂದರೆ ಆಗ್ಲಿಲ್ಲ, ಕಾಣುವುದು ಕಷ್ಟ. ಇಲ್ಲಿ ಯಾವ್ಯಾವಾಗ ಬರಬೇಕು ಬರ್ತಾ ಇರು ತಪ್ಪಿಸಿದ್ದೆಲ್ಲ ತಪ್ಪಿಸ್ಬೇಡ. ಅದೆಲ್ಲ ಮೊದಲಾಯ್ತು, ಈಗ ಬೇಡ. ಮೊದಲಾಯ್ತು ಯಾಕೆ ಗೊತ್ತಾ? ಅವಾಗ ಹುಡುಗಾಟಿಗೆ ನಿನಗೆ ಆಗ ಮತ್ತೆ ಒಂದು ರೀತಿ ಅತಂತ್ರ ಸ್ಥಿತಿ. ಬಿಡೋದು ಆ ಪರಿಸ್ಥಿತಿ ಬೇಡ, ನೆನಪು ಮಾಡ್ಕೊಳ್ಳೋದೇ ಬೇಡ. ಸರಿ, ನೀವೇ ಹೇಳಿದ ಮೇಲೆ ಮತ್ತೆ ನೆನಪು ಮಾಡುವುದಿಲ್ಲ. ಯಾವಾಗಲೂ ಕಹಿಯನ್ನ ಮರೆತು ಬಿಡಬೇಕು. ನಿಮ್ಮಂಥವ್ರೆ ಹೇಳಿದ್ದೀರಿ. ಮತ್ತೆ ಪದೇ ಪದೇ ನೆನಪು ಮಾಡಿದ್ರೆ ಮತ್ತೆ ಅದೇ ದಾರಿಲಿ ಹೋದ್ರೆ ಕಷ್ಟ. ಹಾಗಾಗಿ ಬಿಟ್ಬಿಡ್ಬೇಕು, ಆ ವಿಚಾರ ಬಿಟ್ಬಿಡೋದೇ ಒಳ್ಳೆಯದು. ಏನು ತಮ್ಮ ಸ್ವ ಅನುಭವ ಎನ್ನುವುದಾಗಿ ನಾನು ಭಾವಿಸ್ತೇನೆ ಸ್ವಾಮಿ. ಹಾಗೆ ಇಲ್ಲಿಗೆ ಕರೆಸಿಕೊಳ್ಳುವಲ್ಲಿ
ಒಂದು ಘನಕಾರ್ಯ ತಮ್ಮಿಂದ ಆಗಬೇಕು. ಏನು ಅಂತ ಗೊತ್ತಾಗಲಿಲ್ಲ ನನಗೆ. ನೀವೇ ತಿಳಿದಿದ್ದೀರಿ, ಆ, ನನಗೆ ಇತ್ತೀಚೆಗೆ ಪುತ್ರೋತ್ಸವ. ನಾಮಕರಣಕ್ಕೆ ನಾನು ಬಂದವನೇ ಅಲ್ವೇನ. ಪ್ರಹ್ಲಾದ ಎನ್ನುವ ಹೆಸರು ಒಳ್ಳೆ ಹೆಸರು, ಹೆಸರು ಒಳ್ಳೆದಾಯ್ತು. ಮಾತ್ರ ಅಲ್ಲ, ಆ, ಬೆಳೆಯುತ್ತಾ ಇದ್ದಾನೆ. ಆ, ಬೆಳೆಯುತ್ತಿರುವಂತಹ ಮಗನು ಆ, ಭದ್ರವಾದಂತಹ ಭವಿಷ್ಯತ್ತಿನ ಕುರಿತಾಗಿ ಆಲೋಚಿಸಿ ಆ, ಅವನಿಗೆ ವಿದ್ಯಾಪದೇಶವನ್ನು ನೀಡಬೇಕು ಎಂಬ ಕಾರಣಕ್ಕಾಗಿ ನಿಮ್ಮನ್ನ ನಾನು ಇಲ್ಲಿಗೆ ಕರೆಸಿಕೊಂಡಿದ್ದೇನೆ. ನನ್ನ ತರಳನಾದಂತಹ ಪ್ರಹ್ಲಾದನಿಗೆ ಯೋಗ್ಯ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಬೋಧಿಸುವುದರ ಜೊತೆಯಲ್ಲಿ ಆ. ಅವನಿಗೆ ಬೇಕಾದಂತಹ ಎಲ್ಲ ಸಂಸ್ಕಾರವನ್ನ ತಾವು ಅನುಗ್ರಹಿಸಬೇಕು ಅಂತ ಬೇಕು. ಸ್ವಲ್ಪನಿಲ್ಲ ಹ. ಆಗ ಅವಸರ ಮಾಡಬೇಡ. ಹ. ಅವಸರ ಬೇಕು, ಹ. ಆದ್ರೆ ಒಂದು ಇತಿಮಿತಿ ಇರಬೇಕು. ಹೌದಾ? ಅದು ಅಲ್ಲದಿದ್ರೆ ಹೆಚ್ಚಾಯ್ತು. ವಿದ್ಯಾಭ್ಯಾಸ ಮಾಡಿಸಿಬಿಡ್ಬೇಕು. ವಿದ್ಯಾಭ್ಯಾಸ ಎಲ್ಲ ತಂದೆ ತಾಯಿಗಳಿಗೂ ಇರ್ತದೆ. ಹ. ನನ್ನ ಮಗ ವಿದ್ಯಾವಂತನಾಗಬೇಕು, ಬುದ್ಧಿವಂತನಾಗಬೇಕು ಹ. ಎನ್ನುವ ಆ ಆಸೆ ಇರ್ತದೆ, ತಪ್ಪಲ್ಲ ಅದು. ಹ. ಆದ್ರೂ ಅದಕ್ಕೊಂದು ಯುಕ್ತವಾದಂತಹ ಒಂದು ಕಾಲ, ಒಂದು ವಯೋಮಾನ ಅಂತೀರ. ಮೊನ್ನೆ ಹುಟ್ಟಿದವ ಏನು ಒಂದೂವರೆ 2 ವರ್ಷ ಆಯ್ತೇನಪ್ಪ, ಈಗಲೇ ವಿದ್ಯಾಭ್ಯಾಸ ಯಾಕೆ ಕಲಿಸೋದು ಯಾಕೆ? ಅವನ ವರ್ಷ ವರುಷ ಎಷ್ಟೆಂಬೆ ವರುಷ ಎಷ್ಟೇಂದೆಯ ಬಂದಿಗಲೈದು ಬಂದಿಗೈದು ಕರೆದೊಯ್ದು ಕಲಿಸಯ್ಯ ವಿದ್ಯೆಯ ಒಲಿದು ಕರೆದೊಯ್ದು ಕಲಿಸಯ್ಯ ವಿದ್ಯೆಯ ಒಲಿದು ಬಹಳ ಸಣ್ಣ ಪ್ರಾಯದಲ್ಲಿ ಹೇಳಿಕೊಡುವುದು ಕಷ್ಟ. ಹ, ಮತ್ತೆ? ಆಡುವ ಪ್ರಾಯದಲ್ಲಿ ಆಡಬೇಕು, ಹೌದು. ಬೆಳೆಯುವ ಪ್ರಾಯದಲ್ಲಿ ಬೆಳಿಬೇಕು, ಹ. ಓದುವ ಪ್ರಾಯದಲ್ಲಿ ಓದಬೇಕು. ಅದೆಲ್ಲ ಬಿಟ್ಟು ಅವಸರ ಮಾಡುವುದಲ್ಲ. ನೀವು ಮಾತ್ರ ಅಲ್ಲ, ಆ, ನಾವು ಅದೇ ಅನಿಸಿಕೆಯಲ್ಲಿದ್ದವರು. ಆ. ಮೊನ್ನೆ ತಾನೇ ಹುಟ್ಟಿದ್ದಾನೆ ಮಗ ಎನ್ನುವ ಹಾಗೆ ಏನು 1.5 2 ಆಯ್ತಾ ಅಥವಾ ಬೇಡ 2.5 ಆಗಿರ್ಬೇಕು. ಅತಿಯಾದ ಸಂತೋಷ, ಆ, ಬಹಳವಾದಂತಹ ಸಂಭ್ರಮ ಇದ್ದಾಗ ಆ. ಅವಧಿಯು ಬಹಳ ಕಡಿಮೆಯ ಅನುಭವವನ್ನೇ ಕೊಡುತ್ತದೆ. ದಿನ ಕಳೆದದ್ದು ಗೊತ್ತಾಗುದು. ನಿಮಗೆ ಅಂದರೇನು? ಆ, ಪುತ್ರೋತ್ಸವ ಆಗಿರುವುದು ನಿನ್ನೆಯೋ ಮೊನ್ನೆಯೋ ಹಾಗೆ ಆ. ನಮಗಿನ್ನು ನೆನಪು ಹಸಿಯಾಗಿಯೇ ಇದೆ. ಹೌದಪ್ಪ. ಆದ್ರೆ ಲೆಕ್ಕ ಹಾಕಿದಾಗ ಅರ್ಥ ಆಯಿತು, ಆ, ನನ್ನ ಮಗನಿಗೆ ವರುಷ ಎಷ್ಟೆಂಬೆಯ ಅದೇ ಒಂದು 2.5 ಆಗಿರ್ಬೋದು, ಹೆಚ್ಚು ಅಂದ್ರೆ. ಇಲ್ಲ, ಆ, ಬಂತೀಗ 5. ನನ್ನ ಮಗ ಏ, ಪ್ರಹ್ಲಾದ 5ನೇ ವರ್ಷಕ್ಕೆ ಕಾಲಿರಿಸಿದ್ದಾನೆ. ಎಲ್ಲೋ ಲೆಕ್ಕ ತಪ್ಪಿ ಹೋಯ್ತಾ ಅಂತ. ಯಾರಿಗೆ? ನನಗ. ಆ, ನಾನು ಇತ್ತೀಚೆಗೆ ತಪ್ಪದೇ ಇರುವುದು ಸರಿಯಾಗೋದು ಒಂದೇ ಸ್ವಾಮಿ. ಲೆಕ್ಕಾಚಾರ. ಹಾಗಾಗಿ 5 ವರ್ಷವನ್ನ ಉತ್ತರಿಸುವುದರೊಳಗಾಗಿ, ಆ, ಗುರುಮಠವನ್ನ ಸೇರಿಸುವುದರೊಳಗಾಗಿ ಅಲ್ಲ, 5 ವರ್ಷ ಆದ್ರೂ ಕಲಿಸಬೇಕು. ಅವನಿಗೆ ವಿದ್ಯೋಪದೇಶವನ್ನು ಕೊಡಬೇಕಾದದ್ದು ಕ್ರಮ ಪದ್ಧತಿ ತಾನೇ. ಹೌದು. ಹಾಗಾಗಿ ಯಾಕೆಂದ್ರೆ ವಿದ್ಯೆ ಇಲ್ಲದಿದ್ದವ ಹದ್ದಿಗಿಂತಲೂ ಕಡೆ. ಹೌದು. ಆದ್ರಿಂದ ನಾಳೆ ದಿನ ನಿನ್ನ ಮಗ ಹ. ನಿನಗಿಂತಲೂ ಉತ್ತಮವಾದಂತ ಆಡಳಿತವನ್ನು ಕೊಡ್ಬೇಕು. ಕೊಡ್ತಾನೆ. ಆಗ ತಂದೆಯ ಬದುಕಿಗೆ ಒಂದು ಸಾರ್ಥಕತೆ. ಕೊಡ್ತಾನೆ. ಈಗ ನೀನ್ ಹೆಚ್ಚಿಗೆ ಓದ್ದವನಲ್ಲ, ನನಗೆ ಗೊತ್ತುಂಟು. ಆದ್ರೂ ಎಲ್ಲಾದ್ರೂ ಓದ್ಲಿಲ್ಲ ಎನ್ನುವ ಕೊರತೆ ಗೊತ್ತೇ ಆಗುವುದಿಲ್ಲ. ಯಾಕೆ? ಎಂತೆಂತ ಪಂಡಿತರ ಹತ್ರ ಮಾತಾಡುವಾಗಲೂ ನೀನು ಹಾರಿಸಿಕೊಂಡು ಹೋಗ್ತೀಯ, ನನಗೆ ಗೊತ್ತಿಲ್ಲ. ಹಾಗಾಗಿ ಏನೋ ನಿಮ್ಮಂತ ಹಿರಿಯರ ಅನುಗ್ರಹ. ನನಗೆ ಗೊತ್ತಾಗ್ತದೆ. ಯಾವಾಗಲೂ ವಿದ್ಯೆಯೇ ಮುಖ್ಯ ಅಲ್ವೋ, ಅಷ್ಟೊತ್ತಿಗೆ ಏನು ಹೇಳ್ತೇವೆ ಅನ್ನೋದೇ ಮುಖ್ಯ. ಇನ್ನೊಂದುಂಟು ಸ್ವಾಮಿ, ಹಾ, ವಿದ್ಯೆಯೇ ಮುಖ್ಯ ಅಲ್ಲ ಎನ್ನುವುದು ಪ್ರಧಾನ ಅಲ್ಲ. ಹಾ, ವ್ಯಕ್ತಿಯ ಬದುಕಿಗೆ ವಿದ್ಯೆ ಎನ್ನುವುದು ಪ್ರಧಾನ ಹೌದು. ಎಷ್ಟು ಕಲ್ತಿದ್ದೇವೆ ಎನ್ನುವುದು ಪ್ರಧಾನ ಅಲ್ಲ. ಹ್ಯಾಕ್ ಕೊಡ್ತೇವೆ ಅನ್ನೋದು ಪ್ರಧಾನ. ಕಲ್ತದ್ದನ್ನ ಎಷ್ಟು ಸರಿಯಾಗಿ ವಿನಿಯೋಗಿಸ್ತೇವೆ ಎನ್ನುವುದು ಪ್ರಧಾನ. ಬರೀ ಕಲ್ತದ್ದು ಪ್ರಯೋಜನಕ್ಕೆ ಬರೋದಿಲ್ವೋ? ಹಾ. ಕೆಲವೊಮ್ಮೆ ಕಲ್ತದ್ದಷ್ಟು ತೋಡಿ ಹಾಕ್ತಾರೆ. ಅದು ಕೇಳುವರೇ ರಗಳೆ ಆಗಿ ಹೋಗ್ತದೆ. ಅದು ಕೇಳಿದ್ದೇನೆ ನಾನು, ಅದನ್ನು ನೋಡಿದೆ. ಹಾಗಾಗಿ ಹಿತಮಿತವಾಗಿ ಇದ್ರೆ ಬಹಳ ಚಂದ ಅದು. ಹೌದು, ಆ ಮಟ್ಟಿಗೆ ನಿನ್ನನ್ನು ನಾನು ಮೆಚ್ಚಿಕೊಳ್ಳೋದು ಅದಕ್ಕಾಗಿ. ನಿನ್ನ ಯಾಕೆಂದ್ರೆ ನಾನು ನಿಮ್ಮ ದಾರಿಯಲ್ಲೇ ಇದ್ದೇನೆ ಸ್ವಾಮಿ. ಹಾಗಾಗಿ ನನ್ನ ಮಗ ಪ್ರಹ್ಲಾದ ನನ್ನ ಗುರುಮಠಕ್ಕೆ ಕರೆದೊಯ್ದು ಅವನಿಗೆ ವಿದ್ಯೆಯನ್ನು ಅನುಗ್ರಹಿಸುವುದರ ಜೊತೆಯಲ್ಲಿ ಅವನೊಬ್ಬ ಜಾಣನಾಗುವಂತೆ ತಾವೇ ಅನುಗ್ರಹಿಸಬೇಕು. ನೀನು ಕೇಳಿಕೊಳ್ಳುವುದೇ ಬೇಡ. 5 ವರ್ಷ ಆಗಿದೆ ಅಂತ ಗೊತ್ತಾಗಿದ್ರೆ ನಾನೇ ಕಳಿಸಿಕೊಡು ಅಂತ ಹೇಳ್ತಿದ್ದೆ. ಹೌದು, ಯಾಕಂದ್ರೆ ನಾವಿರುವುದು ಅದಕ್ಕಾಗಿ. ಎಷ್ಟೋ ಮಕ್ಕಳು ಇದ್ದಾರೆ, ಹೆಚ್ಚಿಗೆ ಹೇಳಿದ್ರೆ ನಿನ್ನಿಂದಲೇ ನಡೆಯುವುದು ಗುರುಕುಲ. ನೀವೇನೆ, ಹೌದು, ಎಲ್ಲ ವ್ಯವಸ್ಥೆ ಇಲ್ಲಿಂದಲೇ ಆಗುವುದು. ಮತ್ತೆ ಹಾಗಂತ ಎಲ್ಲವೂ ನಮ್ಮಿಂದಲೇ ವ್ಯವಸ್ಥೆ ಎನ್ನುವ ಕಾರಣಕ್ಕೆ ಅವನನ್ನ ಪ್ರತ್ಯೇಕ ವ್ಯವಸ್ಥೆಯಲ್ಲಿ ನೋಡಬೇಕಾದದ್ದಿಲ್ಲ. ಎಲ್ಲಾ ವಿದ್ಯಾರ್ಥಿಗಳ ಹಾಗೆ ಇದು ಒಳ್ಳೆ ಅಪ್ಪನ ಲಕ್ಷಣ ನೋಡು.
ಅಲ್ಲದೆ ನನ್ನ ಮಗ ಅದಕ್ಕೊಂದು ಪ್ರತ್ಯೇಕ ವ್ಯವಸ್ಥೆ ಇರ್ಲಿ, ಅವನನ್ನು ಹೀಗೆ ಕಲಿಸಿ ಅವನಿಗೆ ಕೆಲವು ಅಪ್ಪಂದಿರಿಗೆ ಆ ಭ್ರಮೆ ಇರ್ತದೆ. ಹೌದೌದು. ಆದ್ರೆ ಅದಿಲ್ಲದೆ ಎಲ್ಲವರೊಟ್ಟಿಗೆ ಒಂದಾಗಿ ಬೆರೆಯಬೇಕು, ಈ ಬುದ್ಧಿ ಬೇಕು. ಬಹಳ ಜನ ಅಪ್ಪಂದಿರಿಗೆ ಇರುವುದಿಲ್ಲ ಅದು. ಮತ್ತೆ ನಾವು ನಮ್ಮ ಮಗ ನಮ್ಮ ಸಂತಾನದವ ಅವನಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿಸುವುದು, ಮಾಡಿ ಮಾಡಿ ನಮಗಾಗದೆ ಇದ್ದವ್ರು ನೋಡಿಕೊಂಡು ಅದನ್ನು ಮತ್ತೆ ನೋಡಿ ಅದು ದೊಡ್ಡ ಗಲಾಟೆ ಮಾಡಿಸುವುದು ಹೌದು. ಎಲ್ಲ ಯಾಕೆ ಬೇಕು? ಆಮೇಲೆ ಮರ್ಯಾದೆ ಹೋಗುವುದು, ಮೊದಲೇ ಜಾಗೃತಿ ಮಾಡುದು. ಮತ್ತಷ್ಟೇ ಅಲ್ವಾ, ಹಾಗೆ ಬೆಳೆಸಿದ ಮಕ್ಕಳು ಒಂದು ರೀತಿ ಬೊದ್ದಾಗೆ ಬೆಳೀತಾರೆ. ಆ ದೃಷ್ಟಿ ನೀನು ಹೇಳಿ ಸರಿ ಅದು. ಹೌದಲ್ಲ? ಗುರುಗಳಿಗೆ ನಮಸ್ಕರಿಸಿ ಮಗನಿಗೆ. ಇಲ್ಲ, ನನಗೂ ಅಪ್ಪನಿಗೆ ಅಲ್ಲ, ನಿನಗೂ ಲೆಕ್ಕಾಚಾರ ತಪ್ಪಿ ಹೋಯ್ತು. ಯಾಕೆ? ನನಗೆ ಗೊತ್ತಾಯ್ತು ತಪ್ಪಿ ಹೋಗಿದೆ. ನೀನು ನನಗೂ ತಪ್ಪು. ನಾನಿನ್ನು 2 ನೀನು 5 ಅಂದ್ರೆ? ನನ್ನ ಅಂದಾಜು ಒಂದು 14-15 ಆಯ್ತು ಅಂತ. ಇಲ್ಲ, ಇಲ್ಲ ಸ್ವಾಮಿ, ವರುಷ 5 ವರುಷ ಅವನಿಗೆ 5 ಬೆಳೆಸಿದ್ದು ನಾನು ಹಾಗೆ. ಆ ಬೆಳವಣಿಗೆ ಹಾಗಾಗಿದೆ. ಯಾಕೆಂದ್ರೆ ಕೈಯಾದು ಬೇಕಾದ ರೀತಿಯಲ್ಲಿ ಪೌಷ್ಟಿಕ ಆಹಾರವನ್ನೇ ಕೊಟ್ಟು ಅದು ಹಾಗೆ. ಅದ್ರ ಮಟ್ಟಿಗೆ ನಿಮಗೂ ಕೊರತೆ ಮಾಡುವುದಿಲ್ಲ, ಮಗನಿಗೂ ಮಾಡುವುದಿಲ್ಲ. ಮಾಡ್ಲಿಲ್ಲ. ಆದ್ರೂ ನಾ ಇದ್ದ ಹಾಗೆ ಇದ್ದೇನೆ. ಕೆಲವು ಸ್ವಲ್ಪ ತಪ್ಪು ಮಾಡಿದೆ ನೀನು. ಏನು? ಅಮ್ಮನಾಗೆ ಉದ್ದ ಬೆಳೆಸ್ತಾ ಬಿಟ್ರೆ ಅಪ್ಪನಾಗೆ ಸ್ವಲ್ಪ ಅಡ್ಡಾಗ್ಲಿಲ್ಲ. ಅಡ್ಡಾಗ್ಲಿಕ್ಕೆ ಬಿಡ್ಲಿಲ್ಲ ನಾನು. ಬೇಕು ಬೇಕು. ಅಲ್ಲ, ಅಡ್ಡಾಗುವುದು ಸಾಧಾರಣದ ಆ ಪ್ರಾಯ. ಹಾಗೆ ಹಾಗೆ. ಗುರುಗಳು ನಮ್ಮ ಮಗನನ್ನ ವಿದ್ಯೋಪದೇಶ ನೀಡುವುದಕ್ಕಾಗಿ ಅವರ ಜೊತೆ ಕಳುಹಿಸಬೇಕು. ಎಲ್ಲಿಗೆ? ಗುರುಮಠಕ್ಕೆ. ಮಗನನ್ನು ಅಲ್ಲಿ ಕಳಿಸುದು? ಅಲ್ಲಿಗೆ. ಅದಾಗ್ಲಿಕ್ಕಿಲ್ಲ, ಗುರುಗಳನ್ನ ಇಲ್ಲಿ ಬರ್ಲಿಕ್ಕೆ ಹೇಳಿ. ಮನೆಯಲ್ಲೇ ಪಾಠ ಆಗ್ಲಿ ಅವನಿಗೆ. ಅದೇ ಎಲ್ಲಾ ತಾಯಂದಿರು ಮಕ್ಕಳನ್ನು ಹಾಳು ಮಾಡುವುದು ಹೀಗೆ. ಯಾವಾಗಲೂ ಮಕ್ಕಳ ಕುರಿತಾಗಿ ಮಮಕಾರ ವಾತ್ಸಲ್ಯ ಬೇಕು, ಆದ್ರೆ ಕೊಡುವ ಸಂಸ್ಕಾರದಲ್ಲಿ ಮಮಕಾರ ತೋರಬಾರದು. ಆ ಸಣ್ಣ ಮಗನಿಗೆ ಅಲ್ಲಿಗೆಲ್ಲ ಹೋಗಿ ಕಲೀಲಿಕ್ಕೆ ಆಗ ನಾನು ಒಬ್ಬರೇ ಬರುವುದಿಲ್ಲ. ನಮ್ಮ ಪಾಠಶಾಲೆಯಲ್ಲಿ ಮಕ್ಕಳು ಎಲ್ಲ ಇಲ್ಲಿಗೆ ಬರ್ತಾರೆ. ಕೊನೆ ನನ್ನ ಸಂಸಾರವನ್ನು ಇಲ್ಲಿಗೆ ತರುವುದಾಯ್ತು. ದೊರೆ, ಅಲ್ಲ ನಾವೇ ಪಾಠ ಹೇಳಿಕೊಟ್ರೆ ಆಯ್ತಲ್ಲ. ಮನೆ ಮೊದಲ ಅದೌದು. ಜನನಿ ತಾನೇ ಮೊದಲ ಗುರು. ಅಲ್ಲ, ನೀವು ಪಾಠ ಹೇಳಿ ಕೊಡುವುದು ಬೇಡ. ಯಾಕಂದ್ರೆ ನಿಮ್ಗೆ ಎಷ್ಟು ಬರ್ತದೆ ಅಂತ ನನಗೆ ಗೊತ್ತುಂಟು. ಹಾಗಾಗಿ ಅಲ್ಲ, ಆದ್ರೆ ಒಂದುಂಟು ಸ್ವಾಮಿ, ತಾಯಿ ಹೇಳಿಕೊಟ್ಟದ್ದು ಕಡಿಮೆ ಆಗ್ತದೆ ಮಗ. ಇದು ಸತ್ಯ. ಜನನಿ ತಾನೇ ಮೊದಲ ಗುರು. ಮೊದಲ ಗುರು ಅಷ್ಟೇ. ಆ ಹಂತ ಮುಗಿದಿದೆ ಈಗ. ಮುಂದೆ ಬೇರೆ. ಈಗ ಇವರ ಜೊತೆ ಕಳಿಸಿ. ನಿನ್ನ ಮೊದಲ ಗುರುವಿನ ಹಂತ ದಾಟಿದ್ದಾನ, ಈಗ 2ನೇ ಗುರುಗಳ. ಹಾಗಾಗಿ ಹೌದು. ಕೊನೆ ಮತ್ತೆ ನೀವೇ ಪಾಠ ಮಾಡ್ಲಿಕ್ಕೆ ಇರ್ಬೇಕು, ನಾವೆಲ್ಲ ಅಂತ ಮಾಡೋದು. ಅದು ಸಮಸ್ಯೆ ಆಗ್ತದೆ. ಅದು ಸಮಸ್ಯೆ. ಮತ್ತೆ ಅದು ಸರಿಯೂ ಆಗುದಿಲ್ಲ. ಮತ್ತೆ ಮತ್ತೆ ಈಗ ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ಹೌದು. ಆ ನಿವೃತ್ತಿಯ ಕಾಲದಲ್ಲಿ ಉದ್ಯೋಗ ಇಲ್ಲ ಅಂತ ಆಗಿಬಿಟ್ರೆ ಅದು ಸರಿ, ಮುಂದೆಲ್ಲ ಕಷ್ಟ ಆಗ್ತದೆ. ಹಾಗಾಗಿ ಅವರ ಜೊತೆಯಲ್ಲಿ ಕಳಿಸೋಣ, ಏನು ತೊಂದರೆ ಆಗ್ಲಿಕ್ಕೆ. ಮತ್ತೆ ಏನಾದ್ರು ಹೇಳುದಿದ್ರೆ ಹೇಳಿಬಿಡು. ಗುರುಗಳೇ, ಮಗನಿಗೆ ತಿನ್ನುವುದಕ್ಕೂ ಉಣ್ಣುವುದಕ್ಕೂ ಕೊರತೆ ಆಗಬಾರದು. ಅದು ಏನ್ ಹೇಳ್ಬೇಕು ನೀವೇ ಕಳಿಸಿ ಬಿಟ್ರೆ ಆಯ್ತು. ಒಂದು ಮಗುವಿಗೆ ಆಗಾಗ ಹಾಲು ಕುಡಿಸ್ಬೇಕು. ಹಾಲು 100 ಹಸುಗಳನ್ನು ಕಳಿಸಿ ಕೊಡ್ತೇನೆ. ಎಷ್ಟು? 100. 100. ಹೌದು. ಒಂದು ಕೆಲಸ ಮಾಡು, ಅಲ್ಲಿ ಕೊಟ್ಟಿಗೆ ಕಟ್ಟಿಸ್ಲಿಕ್ಕೂ ಜನರ ಕಳಿಸು. ಆಗ 100 ಕಟ್ಟುವಷ್ಟು ಜಾಗ ಇಲ್ಲ ಅಲ್ಲಿ. ಮತ್ತೆ ಅದನ್ನ ಕೆಲಸ ಮಾಡುವುದಕ್ಕೂ ಜನ ಬೇಕು, ಆಳುಗಳು. ಮತ್ತೆ 2 ದಿನಕ್ಕೊಮ್ಮೆ ಮಗನನ್ನು ಕರ್ಕೊಂಡು ಬರ್ಬೇಕು ನೀವು ಇಲ್ಲಿಗೆ. ಇಲ್ಲದಿದ್ರೆ 3 ದಿನಕ್ಕೆ ನಾನೇ ಬರ್ತೇನೆ ಅಲ್ಲಿಗೆ. ಹಾಗಿದ್ರೆ ವಿದ್ಯಾಭ್ಯಾಸ ಆಗುವುದಿಲ್ಲ. 2 ದಿನಕ್ಕೆ ಅವ ಬರುವುದು, 3 ದಿನಕ್ಕೆ ನೀವು ಬರುವುದು. ಅಲ್ಲಿಗೆ ಅದೇ ಆಗಿ ಮಗ ಜಾಣನಾಗಬೇಕು ಅಂತ ಆದ್ರೆ ಗುರುಮಠದಲ್ಲಿ ಕಷ್ಟಪಟ್ಟು ಅಭ್ಯಾಸ ಮಾಡಲೇಬೇಕು. ನಾವು ಹೋಗಬಾರ್ದು, ಅವನು 2 ದಿವಸಕ್ಕೆ ಬರಬಾರ್ದು. ಅದು ಒಂದು ಪ್ರಮಾಣ ಶಿಕ್ಷೆ ನನಗೆ ಗೊತ್ತುಂಟು. ಆದ್ರೆ ಶಿಕ್ಷಣ, ಅದರಲ್ಲಿ ಶಿಕ್ಷೆ ಉಂಟು ನೋಡು. ಆ ರೀತಿಯಾಗಿ ನಮ್ಮನ್ನ ನಾವು ದಂಡಿಸಿಕೊಂಡು ಅದನ್ನು ಹೊಂದಬೇಕು. ಆಗ ಸಾರ್ಥಕತೆ ಬರ್ತದೆ. ಮಗು, ವಿದ್ಯೆಯನ್ನು ವಿನಯದಿಂದಲೇ ಸಂಪಾದಿಸು. ವಿನಯದಿಂದ ಕಲಿತಂತ ವಿದ್ಯೆ ಮುಂದೆ ಪ್ರಪಂಚ